29ರಂದು ಕೊಡಚಿ ಪಟ್ಟಣದ ಮೂಲಕ ಉಗಾರ್ಕುರ್ದ್ ಪಟ್ಟಣಕ್ಕೆ ತೆರಳುತ್ತಿರುವ ಬಿಜೆಪಿ ಪ್ರಚಾರ ವಾಹನವನ್ನು ಕೃಷ್ಣಾ ನದಿ ಹತ್ತಿರ ಇರೋ ಚೆಕ್ಪೋಸ್ಟ್ನಲ್ಲಿ ಅಧಿಕಾರಿಗಳು ತಡೆದು ಪರಿಶೀಲನೆ ನಡೆಸಿದ್ದಾರೆ. ಪ್ರಚಾರ ವಾಹನದ ಎಲ್ಲ ಅನುಮತಿ ದಾಖಲೆಗಳಿದ್ರೂ ಕೂಡ ಅಧಿಕಾರಿಗಳು ಪರಿಶೀಲನಾ ನಂತರ ಪ್ರಚಾರ ಸಾಮಗ್ರಿ ಹಾಗೂ ಇತರೆ ಕಾಗದ ಪತ್ರಗಳನ್ನು ಸುಡುವಂತೆ ತಿಳಿಸಿದ್ದಾರೆ. ಒಂದು ವೇಳೆ ಸುಡುತ್ತಿದ್ರೆ ಮುಂದಿನ ಗ್ರಾಮದಲ್ಲಿ ವಾಹನವನ್ನು ತಡೀತಾರೆ ಅಂತ ತಿಳಿಸಿದ್ದಾರೆ. ಇದರಿಂದ ಭಯಭೀತರಾದ ವಾಹನ ಚಾಲಕ ಹಾಗೂ ಸಹಾಯಕ ಅಧಿಕಾರಿಗಳ ಹೇಳಿಕೆಯಂತೆ ಸುಟ್ಟು ಹಾಕಿದ್ದಾರೆ. ಸಿಬ್ಬಂದಿಗಳು ಹಾಜರಿದ್ದರು. ವಾಹನ ನಿಲ್ಲಿಸಿ ನಾವು ಎಸ್ಎಸ್ಟಿ ತಂಡದವರಿಂದ ವಾಹನ ತಪಾಸಣೆ ಮಾಡಿದ್ರು. ನಂತರ ಎಫ್ಎಸ್ಟಿ ತಂಡದವರಿಂದ ಪರವಾನಗಿ ಪರಿಶೀಲಿಸಲಾಯಿತು. ಬೇರೆ ಗಾಡಿಗಳನ್ನು ಚೆಕ್ ಮಾಡಲು ಈ ವಾಹನವನ್ನು ಶ್ರೀ ಶಾಂತಪ್ಪ ಆದಿಮನಿ ಎಫ್ಎಸ್ಟಿ ಮುಖ್ಯಸ್ಥರು ಹೇಳಿಕೆ ನೀಡುತ್ತಾರೆ. ಸುಮಾರು 11 ಗಂಟೆಗೆ ಚೆಕ್ ಪೋಸ್ಟ್ ಬಂದೆವು. ಅದಾಗಲೇ 27/3/24 MCC ನೋಡಲ್ ವಾಟ್ಸಪ್ ಗ್ರೂಪ್ನಲ್ಲಿ ವಾಹನದ ಬಗ್ಗೆ ಮಾಹಿತಿ ಬಂದಿತ್ತು. ಅದಕ್ಕೆ ವಾಹನವನ್ನು ನಿಲ್ಲಿಸಲಾಗಿದೆ. ದಾಖಲೆ ಪರಿಶೀಲನೆ ಮಾಡಿ ದಾಖಲೆಗಳನ್ನು ನೀಡಲು ತಮ್ಮ ಮೊಬೈಲ್ ಸಂಖ್ಯೆಯನ್ನು ನಂಬರನ್ನು ನೀಡಿರುತ್ತೇನೆ ಪಡೆದು MCC ನೋಡಲ್ ಅಧಿಕಾರಿಗೆ ದಾಖಲೆಗಳನ್ನು ಕಳುಹಿಸಿದೆ. ಅಷ್ಟರಲ್ಲಿ ಯಾರು ಸ್ಥಳಕ್ಕೆ ಆಗಮಿಸಿದರು. ನಂತರ ದಾಖಲೆ ಪರಿಶೀಲಿಸಿ ವಾಹನ ಬಿಡುಗಡೆ ಮಾಡಲಾಯಿತು. ಹೇಳಿರುವುದಿಲ್ಲ ಮತ್ತು ಈ ಬಗ್ಗೆ ಯಾವುದೇ ಕರೆ ಮಾಡಿರುವುದಿಲ್ಲ. ಸುಟ್ಟು ಹಾಕಲು ಒತ್ತಡ ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಈ ಘಟನೆ ಕುರಿತು ಬಿಜೆಪಿ ರಾಜ್ಯ ಸಂಚಾಲಕ ಕಾನೂನು ಪ್ರಕೋಷ್ಠದವರು ದೂರು ನೀಡಿದ್ದಾರೆ.